ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಬೆಂಬಿಡದೆ ಕಾಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಡಿಸ್ಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಈ ಡಿಸ್ಕ್ ಸಮಸ್ಯೆ ಅಂತಂದ್ರೆ ಯಾವ್ಯಾವುದು, ಯಾವ ರೀತಿಯಲ್ಲಿ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ, ಸಮಸ್ಯೆ ಕಾಣಿಸಿಕೊಂಡ ನಂತರದಲ್ಲಿ ಹೋಮಿಯೋಪತಿನಲ್ಲಿ ಇದಕ್ಕೆ ಚಿಕಿತ್ಸೆ ಹೇಗೆ, ಎಷ್ಟು ದಿನಗಳ ಕಾಲ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ, ಇನ್ನು ಆಹಾರ ಕ್ರಮ ಹೇಗಿರಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡಿಕೊಳ್ಬೇಕು, ಇನ್ನು ಲೈಫ್ ಸ್ಟೈಲ್ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು, ಹೋಮಿಯೋಪತಿ ಚಿಕಿತ್ಸೆಯನ್ನು ಎಷ್ಟು ದಿನಗಳ ಕಾಲ ತೆಗೆದುಕೊಳ್ಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ನ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಲೀನಾ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಡಿಸ್ಕ್ ಸಮಸ್ಯೆಗಳು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ಅಂದರೆ ತುಂಬ ಜನ ಈ ರೀತಿ ಸಮಸ್ಯೆಗಳನ್ನ ಅನುಭವಿಸ್ತಿರ್ತಾರೆ. ಬೆನ್ನೋವು, ಸಣ್ಣ ಪುಟ್ಟ ಸಮಸ್ಯೆಗಳಂತ ಅಂದಾಗ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಯಾಕಂದರೆ ಒಂದೆರಡು ದಿನ ರೆಸ್ಟ್ ಮಾಡಿದ್ರೆ ಹೋಗ್ಬಿಡುತ್ತೇನೋ, ಅಥವಾ ಒಂದು ಸಣ್ಣ ಟ್ಯಾಬ್ಲೆಟ್ ತೊಗೊಂಡ್ರೆ ಹೋಗುತ್ತೇನೋ, ಅಥವಾ ಏನಾದರೂ ಒಂದು ಮಸಾಜ್ ಮಾಡಿಕೊಂಡ್ರೆ ಹೋಗುತ್ತೇನೋ, ಎಕ್ಸ್ಟರ್ನಲ್ ಅಪ್ಲಿಕೇಶನ್ಗೆ ಮೊರೆ ಹೋಗ್ತಾರೆ. ಹೆಚ್ಚಾಗಿ ನಾವು ನೋಡೋದಾದ್ರೆ ತುಂಬ ಜನಕ್ಕೆ ಗೊತ್ತಿಲ್ಲ ಇದು ಸಿವಿಯರ್ ಆಗೋ ಚಾನ್ಸಸ್ಗಳು ಕೂಡ ಇರುತ್ತೆ ಅಂತ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕ್ ಸಮಸ್ಯೆಗಳ ಬಗ್ಗೆನೇ ಮಾತನಾಡೋಣ. ಸೊ ಡಿಸ್ಕ್ ಸಮಸ್ಯೆ ಅಂತಂದ್ರೆ ಏನು, ಯಾವ ರೀತಿ ಇದು ಕಾಣಿಸುತ್ತೆ? ಡಿಸ್ಕ್ ಪ್ರಾಬ್ಲಮ್ಸ್ ಅಥವಾ ಡಿಸ್ಕ್ಗೆ ಸಂಬಂಧಪಟ್ಟ ಸಮಸ್ಯೆಗಳು ಅಂತಂದರೆ ಸಾಮಾನ್ಯವಾಗಿ ಬೆನ್ನಿಗೆ ಸಂಬಂಧಪಟ್ಟಂತಹ ರೋಗಗಳು ಅಂತ ಹೇಳ್ಬೋದು. ಸೊ ಅನಾಟಮಿಕಲಿ ನಾವು ಬೆನ್ನಿನಲ್ಲಿ ಎಷ್ಟು ಮೂಳೆಗಳಿದೆ ಅಂತ ತಿಳ್ಕೊಳ್ಳೋದಾಯಿತು ಅಂದರೆ, ಈಗ ಸ್ಕಲ್ ಕೆಳಗಡೆಯಿಂದ ಶುರುವಾಗುತ್ತೆ ಬೆನ್ನು ಮೂಳೆಗಳ ರಚನೆ. ಸೊ ಸರ್ವೈಕಲ್ ಬೋನ್ಸಿಂದ ಸ್ಟಾರ್ಟ್ ಆಗಿ, ಅಂದರೆ ಕುತ್ತಿಗೆಯ ಹಿಂಭಾಗದಿಂದ ಶುರುವಾಗುತ್ತೆ ಸರ್ವೈಕಲ್ ಬೋನ್, C1 ಅಂತ ಹೇಳ್ತೀವಿ. ಸೊ ಈ ಥರ C1, C2, C3 ಅಂತ ಹೇಳಿ 12 ಸರ್ವೈಕಲ್ ಬೋನ್ಸ್ ವಿಚ್ ಕವರ್ಸ್ ದ ಅಪ್ಪರ್ ಬ್ಯಾಕ್ ಪೋರ್ಷನ್, ಅಂದರೆ ಬೆನ್ನಿನ ಮೇಲ್ಭಾಗ ಕವರ್ ಮಾಡುವಂತಹ ಮೂಳೆಗಳು, ಬ್ಯಾಕ್ ಸಪೋರ್ಟ್ ಕೊಡುವಂಥ ಮೂಳೆಗಳು. ಮಧ್ಯಭಾಗದಲ್ಲಿ ಥೊರಾಸಿಕ್ ಬೋನ್ಸ್ ಅಂತ ಬರುತ್ತೆ, ಮತ್ತು ಅದರ ಕೆಳಗಡೆ ಥೊರಾಸಿಕ್ 12 ಇರುತ್ತೆ, ಸರ್ವೈಕಲ್ 8 ಇರುತ್ತೆ. ಥೊರಾಸಿಕ್ ಕೆಳಗಡೆ ಲಂಬಾರ್ ಬೋನ್ಸ್ ಅಂತ ಹೇಳ್ತೀವಿ, L5 ಅಂತ ಹೇಳ್ತೀವಿ, L1 to L5 ಅಂತ ಹೇಳ್ತೀವಿ. ಅದ್ರ ಕೆಳಗಡೆ ಸೇಕ್ರಮ್ ಹಾಗೂ ಕಾಕಿಕ್ಸ್ ಅಂತ ಇರುತ್ತೆ. ಸೊ ಆಕ್ಚುಲಿ ಆಗಿ ಈ ಬೋನ್ಸ್ ಟು ಆಸಿಫಿಕೇಶನ್ ಅಂದರೆ, ಈಗ ಒಂದು ಮಗು ಹುಟ್ಟಿದಾಗ ಎಲ್ಲ ಮೂಳೆಗಳು ಆಸಿಫಿಕೇಶನ್ ಆಗಿರೋದಿಲ್ಲ. ಗ್ರ್ಯಾಜುವಲಿ ಓವರ್ ಪೀರಿಯಡ್ ಆಫ್ ಇಯರ್ಸ್, ಈಗ ನೆತ್ತಿ ಮೂಳೆ ಕೂಡ್ಕೊಳ್ಳೋದಕ್ಕೆ 2 ವರ್ಷ ಬೇಕು. ಅದೇ ಥರನೇ ಈ ಲಾಂಗ್ ಬೋನ್ಸ್ ಆಗಿರ್ಬೋದು, ವರ್ಟಿಬ್ರಲ್ ಬೋನ್ಸ್ ಆಗಿರ್ಬೋದು, 18-20 ವರ್ಷದವರೆಗೂ ಬೋನ್ಸ್ ಬೆಳವಣಿಗೆ ಆಗುತ್ತೆ ಮತ್ತು ಬೋನ್ಸ್ಗಳ ಆಸಿಫಿಕೇಶನ್ ಆಗುತ್ತೆ. ಸೊ ಡಿಸ್ಕ್ ಪ್ರಾಬ್ಲಮ್ಸ್ ಅಂತಂದ್ರೇನು? ಮೊದಲಿಗೆ ಡಿಸ್ಕ್ ಅಂತಂದ್ರೆ ಜನಸಾಮಾನ್ಯರಿಗೆ ಡಿಸ್ಕ್ ಅಂತ ಏನು ಅಂದ್ರೆ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೋನ್ಸ್ ಎಲ್ಲವೂ ಹಾರ್ಡ್ ಆಗಿರುತ್ತೆ. ಹಾರ್ಡ್ ಆಗಿರೋಂಥ ಸ್ಟ್ರಕ್ಚರ್ಸು ನಮ್ಮ ಡೈಲಿ ಆಕ್ಟಿವಿಟೀಸ್ನಲ್ಲಿ ಟಚ್ ಆದಾಗ, ರಬ್ ಆದಾಗ ಡೆಫಿನೆಟ್ ಆಗಿ ಡಿಜನರೇಷನ್ ಆಗುತ್ತೆ. ಆದರೆ ಈ ಡಿಸ್ಕ್ಗಳೇನಿದೆ, ದೇ ಆಕ್ಟ್ ಲೈಕ್ ಕುಷನ್ಸ್ ಇನ್ ಬಿಟ್ವೀನ್ ಬೋನ್ಸ್. ಈ ವರ್ಟಿಬ್ರಲ್ ಬೋನ್ಸ್ ಮಧ್ಯ, ಬೆನ್ನು ಮೂಳೆಗಳ ಮಧ್ಯ ಈ ಡಿಸ್ಕ್ಸ್ ಇರುತ್ತೆ. ಸೊ ಈ ಡಿಸ್ಕ್ಗಳಿಂದ ನಮ್ಮ ಡೈಲಿ ಆಕ್ಟಿವಿಟೀಸ್ನಲ್ಲಿ ನಮಗೆ ಗೊತ್ತಿಲ್ಲದಿರೋ ಹಾಗೆ ಕುತ್ತಿಗೆನ ಬಗ್ಗಿಸ್ತೀವಿ, ಸೊಂಟ ಬಗ್ಗಿಸ್ತೀವಿ, ಸೈಡ್ ವೇಸ್ ಟರ್ನ್ ಮಾಡ್ತೀವಿ, ಪೂರ್ತಿಯಾಗಿ ಬಗ್ತೀವಿ. ಯೋಗಾಸನದಲ್ಲಿ ಹಲವಾರು ಕಾಂಪ್ಲಿಕೇಟೆಡ್ ಆಸನಾಸ್ನ ಕೂಡ ಹಾಕ್ತೀವಿ. ಸೊ ಹೀಗೆಲ್ಲ ಮಾಡುವಾಗ ಬೋನ್ ಟಚ್ ಆಗದೇ ಇರೋ ಹಾಗೆ, ಮೂಳೆಗಳು ಸವೆದಿರೋ ಹಾಗೆ ಪ್ರೊಟೆಕ್ಟ್ ಮಾಡುವಂತಹ ಸ್ಟ್ರಕ್ಚರ್ಸ್ಗೆ ಡಿಸ್ಕ್ ಅಂತ ಹೇಳ್ತೀವಿ. ಈ ಡಿಸ್ಕ್ಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಯೂಶಲ್ ಆಗಿ ಮಧ್ಯವಯಸ್ಕರಲ್ಲಿ, ವಯಸ್ಸಾದ ವ್ಯಕ್ತಿಗಳಲ್ಲಿ ಶುರುವಾಗುತ್ತೆ. ಸೊ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸ್ನಲ್ಲಿ ಎವ್ರಿಡೇ ನಾವು ಹೆಚ್ಚಾಗಿ ಕಂಡುಬರುವಂತಹ ಸಾಮಾನ್ಯವಾದಂತಹ ಟೈಪ್ಸ್ ಆಫ್ ಡಿಸ್ಕ್ ಪ್ರಾಬ್ಲಮ್ಸ್ ಅಂತಂದರೆ ಇಂಟರ್ವರ್ಟಿಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್, ಇಂಟರ್ವರ್ಟಿಬ್ರಲ್ ಡಿಸ್ಕ್ ಬಲ್ಜ್, ಸರ್ವೈಕಲ್ ಸ್ಪಾಂಡಿಲೋಸಿಸ್, ಲಂಬಾರ್ ಸ್ಪಾಂಡಿಲೋಸಿಸ್, ಅಥವಾ ಜನರಲ್ ಆಗಿ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ಸ್ಪಾಂಡಿಲೋಸಿಸ್ ಅಂದರೆ ಆಲ್ಮೋಸ್ಟ್ ಆಲ್ ದ ಬೋನ್ಸ್ ಆರ್ ಇನ್ವಾಲ್ವ್ಡ್. ಸರ್ವೈಕಲ್ ಅಂದರೆ ಅಪ್ಪರ್ ಬ್ಯಾಕ್ ಪೋರ್ಷನ್ ಅಲ್ಲಿ ಆಗುವಂತಹ ಸಮಸ್ಯೆ. ಲಂಬಾರ್ ಸ್ಪಾಂಡಿಲೋಸಿಸ್ ಅಂದರೆ ಸೊಂಟದ ಭಾಗದಲ್ಲಿ ಆಗುವಂತಹ, ಲಂಬಾರ್ ಬೋನ್ಸ್ ನಲ್ಲಿ ಆಗುವಂತಹ ಡಿಜನರೇಟಿವ್ ಚೇಂಜಸ್ಗೆ ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಈಗ ಡಿಸ್ಕ್ ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳೋದು ಹೇಗೆ? ಅಂದ್ರೆ ಯಾವ ಕಾರಣದಿಂದ ಈ ಡಿಸ್ಕ್ ಸಮಸ್ಯೆಗಳು ಉಂಟಾಗಬಹುದು? ಏನಾದ್ರೂ ಬೇಸಿಕ್ ಟೆಸ್ಟ್ಗಳೇನಾದ್ರು ಮಾಡಿಸ್ಬೇಕಾಗುತ್ತಾ?
ಖಂಡಿತ. ಈಗ ನೋಡಿ, ಪೇಷಂಟು ನಮ್ಮಲ್ಲಿ ಬಂದಾಗ ದೇ ಯೂಸ್ ಕಾಮನ್ ಲ್ಯಾಂಗ್ವೇಜ್ ಲೈಕ್ ಮೇಡಮ್ ಬೆನ್ನು ನೋವ್ತಾ ಇದೆ, ಸೊಂಟ ನೋವ್ತಾ ಇದೆ, ಕುತ್ತಿಗೆ ನೋವ್ತಾ ಇದೆ ಅಂತೆಲ್ಲ ಹೇಳ್ತಾರೆ. ಸೊ ಪೇಷಂಟ್ಗೆ ನಾವು ಡ್ಯೂರೇಷನ್ ಆಫ್ ದ ಡಿಸೀಸ್ ಕೇಳ್ತೀವಿ, ಫಿಸಿಕಲ್ ಎಕ್ಸಾಮಿನೇಷನ್ ಅನ್ನೋದನ್ನು ಮಾಡ್ತೀವಿ. ಆ್ಯಂಡ್ ಟು ಬಿ ಮೋರ್ ಕಾನ್ಫಿಡೆಂಟ್ ಅಬೌಟ್ ಅವರ್ ಡಯಾಗ್ನೋಸಿಸ್, we would suggest them to go for some CT scan or MRI of lumbosacral spine or the whole spine. So ಇದರಲ್ಲಿ intervertebral disc bulge as the name suggests, ಅಂದರೆ intervertebral ಅಂದರೆ ಎರಡು ವರ್ಟಿಬ್ರಲ್ ಬೋನ್ಸ್ ಮಧ್ಯೆ ಇರುವಂಥ ಡಿಸ್ಕ್ ಯಾಕೆ ಬಲ್ಜ್ ಆಗುತ್ತೆ? ಆ ಬಲ್ಜ್ ಆದಾಗ ಇರೋ ಜಾಗದಕ್ಕಿಂತನೂ ಸ್ವಲ್ಪ ಹೊರಗಡೆ, ಬಲ್ಜ್ ಅಂದರೆ ಗೊತ್ತಿರುತ್ತಲ್ಲ, ಸೊ ಇಟ್ ವಿಲ್ ಕಮ್ ಔಟ್ ಆಫ್ ಇಟ್ಸ್ ನಾರ್ಮಲ್ ಸ್ಪೇಸ್. ಸೊ ಆ ಥರ ಬಲ್ಜ್ ಆದಾಗಲೂ ಕೂಡ ಅದು ಆ ವ್ಯಕ್ತಿಯಲ್ಲಿ, ಆ ರೋಗಿಯಲ್ಲಿ ಪೇನ್ ಕಾಣಿಸ್ಕೊಳ್ಳೋ ಹಾಗೆ ಮಾಡುತ್ತೆ. ಅಥವಾ ಪ್ರೊಲ್ಯಾಪ್ಸ್ ಕೂಡ ಆಗ್ಬೋದು, ಇಂಟರ್ವರ್ಟಿಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್. ಅಂದರೆ ಈಗ ಈ ಸಣ್ಣ ಪುಟ್ಟ ಕೆಲಸ ಮಾಡೋವಂಥವ್ರು, ಅಂದರೆ ಅತಿಯಾದ ಭಾರ ಎವ್ರಿಡೇ ಎತ್ತುವಂಥವ್ರು, ಫಾರ್ ಎಕ್ಸಾಂಪಲ್ ಈಗ ಮೂಟೆಗಳನ್ನು ಹೊರ್ತಾರೆ, ಮನೆ ಕಟ್ಟುವಂಥ ಕೆಲಸ ಮಾಡೋವಂಥವ್ರು. ಸೊ ಇವಾಗೆಲ್ಲ ಫಿಸಿಕಲ್ ಆಕ್ಟಿವಿಟೀಸ್ ಜಾಸ್ತಿ ಮಾಡಲೇಬೇಕು, ಅತಿಯಾದ ಭಾರವನ್ನು ಎವ್ರಿಡೇ ಎತ್ತಲೇಬೇಕು. ಸೊ ಆಗ ಪ್ರೊಲ್ಯಾಪ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಪ್ರೊಲ್ಯಾಪ್ಸ್ ಅಂತಂದರೆ ಒಂದು ಸ್ಟ್ರಕ್ಚರ್ ಅದರ ಜಾಗದಲ್ಲಿ ಇರಕ್ಕಾಗ್ದೇನೆ ಕೆಳಗಡೆ ಜಾರ್ಕೊಳ್ಳೋಂಥ ಒಂದು ಕ್ರಿಯೆಗೆ ಅಥವಾ ಪ್ರಾಸೆಸ್ಗೆ ಪ್ರೊಲ್ಯಾಪ್ಸ್ ಅಂತೀವಿ. ಸೊ ಇಂಟರ್ವರ್ಟಿಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂದರೆ ಆ ಎರಡು ವರ್ಟಿಬ್ರಲ್ ಬೋನ್ಸ್ ಮಧ್ಯೆ ಇರುವಂಥ ಡಿಸ್ಕ್ ಆ ಜಾಗದಿಂದ ಅತಿಯಾದ ಭಾರ ಎತ್ತೋದ್ರ ಮುಖಾಂತರ ಪ್ರೊಲ್ಯಾಪ್ಸ್ ಆಗುವಂಥದ್ದು. ಯೂಟ್ರೈನ್ ಪ್ರೊಲ್ಯಾಪ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ರೆಕ್ಟಲ್ ಪ್ರೊಲ್ಯಾಪ್ಸ್ ಕೂಡ ಆಗುತ್ತೆ, ಅಂದರೆ ಗರ್ಭಕೋಶ ಜಾರ್ಕೊಳ್ಳುವಂಥದ್ದು. ಸರ್ವೈಕಲ್ ಓಪನಿಂಗ್ನಲ್ಲಿ ವೆನ್ ವಿ ಸಿ or when we do per vaginal examination, ಆಗ ನಮಗೆ ಫೀಲ್ ಆಗುತ್ತೆ. ಇಟ್ಸ್ ಆಲ್ ಬಿಕಾಸ್ ನಿಮಗೆ ಗೊತ್ತಿಲ್ಲದಿರೋ ಹಾಗೆ ನೀವು ಅತಿಯಾದ ಭಾರವನ್ನು ಎತ್ತಾ ಬಂದಾಗ ಲಿಗಮೆಂಟ್ಸ್ ವೀಕ್ ಆಗುತ್ತೆ. ಇದರಿಂದ ಗಟ್ಟಿಯಾಗಿ ಸ್ಟ್ರಕ್ಚರ್ಸ್ನ ಹೋಲ್ಡ್ ಮಾಡುವಂಥ ಲಿಗಮೆಂಟ್ಸ್ ವೀಕ್ ಆದಾಗ, ಈಗ ಹೇಗೆ ಚೈನ್ಸ್ ವೀಕ್ ಆದಾಗ, ಗಾಡಿಯಲ್ಲಿರುವಂಥ ಚೈನ್ಸ್ ಆಗಿರ್ಬೋದು, ನಟ್ಟು ಬೋಲ್ಟ್ ವೀಕ್ ಆದಾಗ ಅದೆಲ್ಲ ಪ್ರೊಲ್ಯಾಪ್ಸ್ ಆಗುತ್ತೆ ಅಥವಾ ಜಾರ್ಕೊಳ್ಳುತ್ತೆ. ಅದೇ ಥರನೇ ದೇಹದಲ್ಲೂ ಕೂಡ ಈ ನಮ್ಮ ಆರ್ಗನ್ಸ್ನ, ಬೋನ್ಸ್ನ ಹೋಲ್ಡ್ ಮಾಡುವಂಥದ್ದು ಟೆಂಡಾನ್ಸ್ ಮತ್ತು ಲಿಗಮೆಂಟ್ಸ್. ಸೊ ವಯಸ್ಸಾದ ನಂತರ ಈ ಲಿಗಮೆಂಟ್ಸ್ ವೀಕ್ ಆಗೋದು, ಟೆಂಡಾನ್ಸ್ ವೀಕ್ ಆಗೋದು, ಅಥವಾ ನೀವು ಚಿಕ್ಕ ವಯಸ್ಸಿನಲ್ಲೇ ತುಂಬ ಕೆಲಸಗಳು ಮಾಡಿದಾಗಲೂ ಕೂಡ ಬಹಳ ಬೇಗನೆ ವೀಕ್ ಆಗಿ ಪ್ರೊಲ್ಯಾಪ್ಸ್ ಆಗೋ ಸಾಧ್ಯತೆಗಳು ಇರುತ್ತೆ. ಓಕೆ, ಇಬ್ರು ಕಾಲರ್ ಇದ್ದಾರೆ, ಮಾತನಾಡಿಸೋಣ. ಶ್ರೀನಿವಾಸ್ ಕರೆ ಮಾಡಿದ್ದಾರೆ ಚಿಕ್ಕಮಗಳೂರಿನಿಂದ. ನಮಸ್ತೆ ಶ್ರೀನಿವಾಸ್ ಅವರೇ. ಡಾಕ್ಟರ್ ಇದ್ದಾರೆ, ಮಾತನಾಡಿ, ಸಮಸ್ಯೆ ಏನಿದೆ? ಹಲೋ, ನಮಸ್ತೆ ಮೇಡಮ್. ನನಗೆ ಲೆಫ್ಟ್ ಅಲ್ಲಿ ತುಂಬಾ ಬ್ಯಾಕ್ ಪೇನ್ ಆಗುತ್ತೆ. ಆದ್ರೆ ಏನಾಗುತ್ತೆ ಅಂದ್ರೆ ಎಡಗಡೆ ಕಾಲು ಫುಲ್ ಸೇರುತ್ತೆ ಮೇಡಮ್, ಕೆಲಸ ಮಾಡಕ್ಕಾಗಲ್ಲ, ತುಂಬಾ ಸಮಸ್ಯೆ ಇದೆ. ಓಕೆ, ಅಂದ್ರೆ ಲೆಫ್ಟ್ ಭಾಗದಲ್ಲಿ ಅಂದ್ರೆ ಮೇಲ್ಭಾಗನ, ಬೆನ್ನಿನ ಮೇಲ್ಭಾಗನ ಅಥವಾ ಹಿಪ್ ಜಾಯಿಂಟ್ಸ್ ನಲ್ಲಿ ಪೇನ್ ಆಗ್ತಾ ಇದೆಯಾ? ಒಂದ್ಸಲ ನಾನು ಹಾಸ್ಪಿಟಲ್ ತೋರಿಸಿದ್ದೆ ಮೇಡಮ್. ಓಕೆ, L4 ಅಂತ ಬೋನ್ಸ್ ಇರುತ್ತಾ ಮೇಡಮ್, ಅದು ಆ ಬೋನ್ಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಓಕೆ ಓಕೆ, ಫೈನ್. ಲಂಬಾರ್ ಫೋರ್ತ್ ಬೋನ್ ಅಂತ ಹೇಳ್ತೀವಿ. ಹಾ ಮೇಡಮ್. ಓಕೆ, ನಿಮ್ಮ ವಯಸ್ಸೆಷ್ಟು? 33 ಇಯರ್ಸ್ ಮೇಡಮ್. ನಿಮಗೆ ಈ ಸಮಸ್ಯೆ ಅಥವಾ ಈ ನೋವು ಎಷ್ಟು ದಿನಗಳಿಂದ ಕಾಣಿಸ್ತಾ ಇದೆ? ಒಂದು 3-4 ವರ್ಷದಿಂದ ಈಚೆ. ಓಕೆ, ಅತಿಯಾದ ಭಾರ ಎತ್ತುವಂಥದ್ದು ಅಥವಾ ಆಕ್ಸಿಡೆಂಟ್ಗೆ ಒಳಗಾಗಿದ್ದೇನಾದ್ರೂ ಇದೆಯಾ? ಮೇಡಮ್ ಆಕ್ಚುಲಿ ನಾನು ಡ್ರೈವರ್, ಚಿಕ್ಕ ವಯಸ್ಸಿಂದ ಡ್ರೈವರ್. ಓಕೆ ಓಕೆ, ಫೈನ್ ಫೈನ್ ಫೈನ್. ಸೊ ಅದು ಈಗ ಇತ್ತೀಚೆಗೆ ಒಂದು 2 ವರ್ಷದಿಂದ ಜಾಸ್ತಿ ಆಗ್ತಾ ಇದೆ ಪೇನ್. ಅದು ವಿ ಕಾಲ್ ಇಟ್ ಆಕ್ಯುಪೇಷನಲ್ ಹಜಾರ್ಡ್ಸ್ ಆರ್ ಆಕ್ಯುಪೇಷನಲ್ ಡಿಸೀಸಸ್ ಅಂತ. ಅಂದರೆ ನಿಮ್ಮ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಇದು. ಸೊ ನೀವು ಚೈಲ್ಡ್ಹುಡ್ಡಿಂದ ಅಥವಾ ತುಂಬ ಸಣ್ಣ ವಯಸ್ಸಿನಿಂದ ಡ್ರೈವ್ ಮಾಡ್ತಾ ಇದ್ದೀರಾ. ನಾವು ಯು ಆರ್ 33-34 ಇಯರ್ಸ್ ಅಂದರೆ ಈಗ ಪ್ರಾಬಬ್ಲಿ ಈಗ ಏನಾಗುತ್ತೆ ಅಂದರೆ ಓವರ್ ಯೂಸ್ ಆಫ್ ಯುವರ್ ಆರ್ಗನ್ಸ್, ಓವರ್ ಯೂಸ್ ಆಫ್ ಯುವರ್ ಬೋನ್ಸ್ ಆಗಿರ್ಬೋದು, ಓವರ್ ಯೂಸ್ ಆಫ್ ಯುವರ್ ಮಸಲ್ಸಿಂದನೂ ಕೂಡ ನಿಮ್ಮ ಬೋನ್ಸು 45-50 ಇಯರ್ಸ್ಗೆ ಆಗುವಂತಹ ಚೇಂಜಸ್ ಅಥವಾ ಡಿಜನರೇಟಿವ್ ಪ್ರಾಸೆಸ್ 35 ಇಯರ್ಸ್ಗೆ ಆಗುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದು. ವಿ ಕಾಲ್ ಇಟ್ ಅರ್ಲಿ ಲಂಬಾರ್ ಸ್ಪಾಂಡಿಲೋಸಿಸ್. ಅರ್ಲಿ ಅಂದರೆ 10 ವರ್ಷ ಮುಂದೆ ಬರುವಂಥದ್ದು. ಇದರ ಜೊತೆಗೆ ನೀವು ಲೆಫ್ಟ್ ಸೈಡೆಡ್ ಸಯಾಟಿಕಾ ಪ್ರಾಬ್ಲಮ್ ಇಂದ ಸಫರ್ ಆಗ್ತಿದೆ. ಕಾಲು ಸೇದದಂಗಾಗತ್ತೆ, ಎಳ್ದಂಗಾಗತ್ತೆ, ಜೋಮ್ ಹಿಡ್ದಂಗಾಗತ್ತೆ, ಮರಗಟ್ಟದಂಗೆ ಆಗುತ್ತೆ ಅಂತೆಲ್ಲ ಹೇಳ್ತಿದ್ದೀರಾ ಅಂದರೆ ಅದು ಸಯಾಟಿಕ್ ನರ್ವ್ ಕಂಪ್ರೆಷನ್ ಇಂದ ಆಗಿರುವಂಥ ಸಾಧ್ಯತೆ ಇರುತ್ತೆ. ಸೊ ನೀವು ನಿಮ್ಮ ಹತ್ತಿರದ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಬ್ರಾಂಚ್ಗೆ ಕನ್ಸಲ್ಟ್ ಮಾಡಿ ಮೆಡಿಸಿನ್ಸ್ ಜೊತೆಗೆ ಫಿಸಿಯೋಥೆರಪಿ ಅಗತ್ಯ ಇದೆ. ಡಯಟ್ ಮೇಂಟೆನೆನ್ಸ್ ಇಂದ ನಿಮ್ಮ ಈ ಅರ್ಲಿ ಲಂಬಾರ್ ಸ್ಪಾಂಡಿಲೋಸಿಸ್ ಇಂದ ಹೊರಗಡೆ ಬರ್ಬೋದು. ಧನ್ಯವಾದ ಶ್ರೀನಿವಾಸ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಬೆಂಗಳೂರಿನಿಂದ ರಮೇಶ್ ಕರೆ ಮಾಡಿದ್ದಾರೆ. ನಮಸ್ತೆ ರಮೇಶ್ ಅವರೇ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ, ಹೇಳಿ ರಮೇಶ್ ಅವರೇ. ನಮಸ್ಕಾರ ಮೇಡಮ್ ಅವರೇ, ನನ್ನ ಹೆಸರು ರಮೇಶ್ ಅಂದ್ಬಿಟ್ಟು. ಹೇಳಿ ಸರ್. ನನಗೆ L5, L6 ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ನೀವಂತಲ್ಲಿ ಆಪರೇಷನ್ ಮಾಡಿದ್ರು. ಓಕೆ.
ಅದು ನನಗೆ 5 months ಆಯ್ತು ಮೇಡಮ್ ಅವರೇ. ಓಕೆ, ನಿಂತ್ಕೊಳ್ಳೋಕೆ ಆಗ್ತಿಲ್ಲ ನನ್ನ ಕೈಲಿ. ನಿಮ್ಮ ವಯಸ್ಸೆಷ್ಟು ರಮೇಶ್ ಅವರೇ? 53 years ಮೇಡಮ್ ಅವರೇ. 53, 53. ಹೌದು ಮೇಡಮ್. ಓಕೆ, ಫೈನ್. ಅಂದ್ರೆ ಆಪರೇಷನ್ಗಿಂತ ಮುಂಚೆ ಜಸ್ಟ್ ನೋವು ಅನುಭವಿಸ್ತಾ ಇದ್ರಿ, ಈಗ ಆಪರೇಷನ್ ಆದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ ಕಾಂಪ್ಲಿಕೇಟ್ ಆಗಿದೆ ಅಥವಾ ಜಾಸ್ತಿ ಆಗಿದೆ ಅಂತಿದ್ದೀರಾ? ಹೌದು ಮೇಡಮ್. ಓಕೆ, ಸೊ ಆಫ್ಟರ್ ಸರ್ಜರಿ ಸ್ವಲ್ಪ ಬೆಡ್ ರೆಸ್ಟ್ ಮಾಡೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಆಂಟಿಬಯೋಟಿಕ್ಸ್ ತಗೊಳ್ಳೋದು, ಫಿಸಿಯೋಥೆರಪಿ ಮಾಡೋದು ಇದೆಲ್ಲ ಮಾಡಿದೀರಾ? ಸ್ವಲ್ಪ ದಿವಸ ಫಿಸಿಯೋಥೆರಪಿ ಮಾಡಿದ್ರು. ಲೆಫ್ಟ್ ಸೈಡ್ ಲೆಗ್ ಸ್ಪಂದಿಸ್ತಾ ಇಲ್ಲ ಫಿಸಿಯೋಥೆರಪಿಗೆ. ಅದೇನ್ ಮಾಡಿದ್ರೆ ಅವ್ರು ಫಿಸಿಯೋಥೆರಪಿ ಮಾಡ್ತಿದ್ದಾಗ ಡಾಕ್ಟ್ರು ಎಳೆದು ಬಿಡುತ್ತೆ. ಓಕೆ, ಮತ್ತೆ ರಾತ್ರಿ ಟೈಮ್ ಮಲಗಿದ್ದಾಗ ನೀವಿಂದ ಇಷ್ಟು ಕೆಳಗಡೆ, ನೀವ್ ಮೇಲೆ ಇಷ್ಟು ಕೆಳಗಡೆ ಬ್ಯಾಕ್ ಸೈಡ್ ತುಂಬಾ ನೋವು ಬರುತ್ತೆ. ಓಕೆ ಓಕೆ, ಅಂದ್ರೆ ಸಯಾಟಿಕ್ ನರ್ವ್ ಇರುವಂತಹ ಜಾಗ. ಅಂದ್ರೆ ತೊಡೆಯ ಹಿಂಭಾಗದ ಜಾಗ. ಹೌದು ಮೇಡಮ್, ಹೌದು. ಓಕೆ ಓಕೆ, ಫೈನ್. ಅವತ್ತು ಮಂಡಿಯಿಂದ ಕೆಳಗಡೆ, ನೀರಿಂದ ಕೆಳಗಡೆ ಊರಿ ತರ ಆಗುತ್ತೆ. ನಿಮ್ಗೇನಾದ್ರೂ ಶುಗರ್ ಇದೆಯಾ ಸರ್? ಇಲ್ಲ ಮೇಡಮ್, ಶುಗರ್ ಏನಿಲ್ಲ. ಸಿ 53 ಇಯರ್ಸ್ ಅಂದ್ರೆ ರಾಡಿಕ್ಯುಲೋಪತಿ ಆಗುವಂಥದ್ದು ಅಥವಾ ನ್ಯೂರೋಪತಿ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಬಿಕಾಸ್ ಆಫ್ಟರ್ 45-50 ಇಯರ್ಸ್ ಎನಿ ಟೈಮ್ ಬೋನ್ಸ್ ರಿಲೇಟೆಡ್ ಅಥವಾ ನರ್ವ್ ರಿಲೇಟೆಡ್ ಇಶ್ಯೂಸ್ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಸೊ ಇನ್ ಸ್ಪೈಟ್ ಆಫ್ ಸರ್ಜರಿ ಆ್ಯಂಡ್ ಫಿಸಿಯೋಥೆರಪಿ ನಿಮಗೆ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ, ರಿಸಲ್ಟ್ಸ್ ಅಷ್ಟು ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಕಾಣಿಸ್ತಾ ಇಲ್ಲ ಅಂದರೆ ಒಮ್ಮೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಶುರು ಮಾಡಿ. ಈ ಟ್ರೀಟ್ಮೆಂಟಲ್ಲಿ ಕೆಲವು ದಿನಗಳು, ಕೆಲವು ತಿಂಗಳುಗಳ ಕಾಲ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ತಗೊಳ್ಬೇಕಾಗತ್ತೆ. ಮತ್ತು ಡಯಟ್ನಲ್ಲಿ ಯಾವ ಥರ ಮಾಡ್ಕೊಬೇಕು, ನಿಮ್ಮ ಡೈಲಿ ಆಕ್ಟಿವಿಟೀಸ್ನಲ್ಲಿ ಯಾವ ಪೋಸ್ಚರ್ನಲ್ಲಿ ನೀವು ಜಾಸ್ತಿ ಹೊತ್ತು ಕಾಲ ಕಳಿಬೇಕು, ಅಂದರೆ ಈ ಪರ್ಟಿಕ್ಯುಲರ್ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ನಲ್ಲಿ ಪೇನ್ ಆಗ್ತಾ ಇದೆ, ಕಾಫ್ ಮಸಲ್ಸ್ನಲ್ಲಿ ಪೇನ್ ಆಗ್ತಾ ಇದೆ ಅಂದರೆ ನಾವು ಪರ್ಟಿಕ್ಯುಲರ್ ಪೋಸ್ಚರ್ನ ಹೇಳ್ತೀವಿ. ಅದನ್ನು ನೀವು ದಿನದ ಸಾಕಷ್ಟು ಭಾಗ ಆ ಪೋಸ್ಚರ್ನಲ್ಲಿ ಕೂತ್ಕೊಂಡಾಗ ಮತ್ತು ಕೆಲವು ಆಸನಗಳನ್ನು ಮಾಡಿದಾಗ, ಯೋಗಾಸನಗಳನ್ನು ಮಾಡಿದಾಗ ನರ್ವ್ ಸ್ಟಿಮ್ಯುಲೇಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಆ ಒಂದು ಪರ್ಟಿಕ್ಯುಲರ್ ಮಸಲ್ ಗ್ರೂಪ್ಗೆ ಪ್ರಾಪರ್ ಬ್ಲಡ್ ಸರ್ಕ್ಯುಲೇಷನ್, ನರ್ವ್ ಸಪ್ಲೈ ಆದಾಗ ನಿಮಗೆ ಪೇನ್ಸ್ ಗ್ರ್ಯಾಜುಯಲ್ ಆಗಿ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಕ್ಲಿನಿಕ್ಗೆ ಬಂದು ಕನ್ಸಲ್ಟ್ ಮಾಡಿ. ಧನ್ಯವಾದ ರಮೇಶ್ ಅವರೇ ಕರೆ ಮಾಡೋದಕ್ಕಾಗಿ. ಆಗಲೇ ಟೆಸ್ಟ್ಗಳ ಬಗ್ಗೆ ಕೂಡ ಹೇಳ್ತಾ ಇದ್ರೆ, ಈಗಷ್ಟೇ ಕರೆ ಮಾಡ್ತವ್ರು ಹೇಳ್ತಾ ಇದ್ರು ಅಂದರೆ ಈ ರೀತಿ ಸಮಸ್ಯೆಗಳು ಅಂದರೆ ಬಾಧಿಸಿದಾಗ ತುಂಬ ಜನ ಆಪರೇಷನ್ ಮೊರೆ ಹೋಗ್ತಾರೆ. ತುಂಬ ಜನರಿಗೆ ಆಪರೇಷನ್ ಮೊರೆ ಹೋಗಬೇಕಾಗುತ್ತೆ ಅನ್ನೋ ಭಯದಿಂದನೇ ಡಾಕ್ಟರ್ ಹತ್ರ ಕೂಡ ಹೋಗದೆ ನೆಗ್ಲೆಕ್ಟ್ ಕೂಡ ಮಾಡೋ ಚಾನ್ಸಸ್ಗಳಿರುತ್ತೆ. ಅಂದರೆ ಈ ರೀತಿ ನೆಗ್ಲೆಕ್ಟ್ ಮಾಡೋದ್ರಿಂದ ಟ್ರೀಟ್ಮೆಂಟ್ ಡಿಲೇ ಆಗೋದ್ರಿಂದ ಬೇರೆ ಏನಾದರೂ ಕಾಂಪ್ಲಿಕೇಶನ್ಸ್ಗೆ ಈಡಾಗುತ್ತಾ? ಯೂಶಲ್ ಆಗಿ ಡಿಸ್ಕ್ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಿರುವಂಥ ವ್ಯಕ್ತಿಗಳಲ್ಲಿ ಒನ್ ಆಫ್ ದ ಮೇನ್ ಕಾಂಪ್ಲಿಕೇಶನ್ಸ್ ದಟ್ ದೇ ಸಫರ್ ಇಸ್ ಸಯಾಟಿಕಾ ಅಂತ ಹೇಳ್ತೀವಿ. ಸಯಾಟಿಕ್ ನರ್ವ್ ಅನ್ನೋದು ಹ್ಯೂಮನ್ ಬಾಡಿಯಲ್ಲಿ ಇರುವಂತಹ ನರ್ವ್ಸ್ಗಿಂತನೂ ದ ಲಾಂಗೆಸ್ಟ್ ನರ್ವ್ ಅಂತ ಹೇಳ್ಬೋದು, ಅತಿ ಉದ್ದವಾದಂತಹ ನರ್ವ್. ಸೊ ಇದು ಕುತ್ತಿಗೆಯಿಂದ ಹಿಡಿದು ಸೊಂಟದ ಭಾಗದವರೆಗೂ ಕೂಡ ಮೇನ್ ನರ್ವ್ ಇರುತ್ತೆ. ಮತ್ತು ಅದರ ಬ್ರಾಂಚಸ್ ಕೂಡ ಕೈಗಳಿಗೆ, ಸರ್ಟನ್ ಗ್ರೂಪ್ ಆಫ್ ಮಸಲ್ಸ್ಗೆ ಮತ್ತು ಕಾಲಲ್ಲಿ ಪೋಸ್ಟೀರಿಯರ್ ಪೋರ್ಷನ್ ಆಫ್ ದ ಮಸಲ್ಸ್ಗೆ, ಅಂದರೆ ಕಾಲಿನ ಹಿಂಭಾಗ ಇರುವಂತಹ ಮಸಲ್ಸ್ಗೆ, ಕಾಫ್ ಮಸಲ್ಸ್ ಮತ್ತು ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ ಅಂತ ಹೇಳ್ತೀವಿ. ಸೊ ಈ ಮಸಲ್ಸ್ಗೆ ನರ್ವ್ ಸಪ್ಲೈ ಕೊಡುವಂಥದ್ದು ಸಯಾಟಿಕ್ ನರ್ವ್ ಬ್ರಾಂಚಸ್. ಸೊ ಮೇನ್ ನರ್ವ್ ವರ್ಟಿಬ್ರಲ್ ಬೋನ್ಸ್ ಮಧ್ಯ ಅಥವಾ ಡಿಸ್ಕ್ಗಳ ಮಧ್ಯ ಕಂಪ್ರೆಷನ್ ಒಳಗಾದಾಗ, ಡಿಪೆಂಡಿಂಗ್ ಅಪಾನ್ ದ ಇಂಟೆನ್ಸಿಟಿ ಆಫ್ ಕಂಪ್ರೆಷನ್, ಪ್ರಾಪರ್ ನರ್ವ್ ಸಪ್ಲೈ ಕಾಲ್ಗಳಲ್ಲಿ ಸಿಗೋದಿಲ್ಲ. ಸೊ ಆಗ ಪೇಷಂಟ್ಸ್ಗೆ ನಮ್ನೆಸ್ ಆಗಿರ್ಬೋದು, ಮರಗಟ್ಟೋ ಹಾಗೆ ಫೀಲಿಂಗ್ ಆಗಿರ್ಬೋದು, ಒಂಥರ ಶಾಕ್ ಲೈಕ್ ಸೆನ್ಸೇಷನ್ ಅಂತಾನೂ ಪೇಷಂಟ್ಸ್ ಹೇಳ್ತಾರೆ. ಸೊ ಈ ರೀತಿಯಾದಂತಹ ಪೇನ್ಸ್ನ ಸಫರ್ ಆದಾಗ ಅದನ್ನು ನಾವು ಸಯಾಟಿಕ್ ಪೇನ್ ಅಥವಾ ಸಯಾಟಿಕಾ ಅಂತ ಕೂಡ ಕರಿತೀವಿ. ಇನ್ನಷ್ಟು ಮಾಹಿತಿನ ಪಡ್ಕೊಳ್ತೀನಿ. ಇವತ್ತಿನ ಸಂಚಿಕೆಯಲ್ಲಿ ಡಿಸ್ಕ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ನ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಲೀನಾ ಅವರು ನಮ್ಮೊಂದಿಗಿದ್ದಾರೆ. ಇನ್ನಷ್ಟು ಮಾಹಿತಿನ ಪಡ್ಕೊಳ್ಳೋಣ. ಆಗ್ಲೇ ಮಾತನಾಡ್ತಾ ಇದ್ವಿ ಕಾಂಪ್ಲಿಕೇಶನ್ಸ್ ಬಗ್ಗೆ ಕೂಡ. ಈಗ ತುಂಬಾ ಜನರಿಗೆ ಈಗ ಡಿಸ್ಕ್ ಸಮಸ್ಯೆ ಬಂದ ನಂತರದಲ್ಲಿ ಈಗ ಸ್ಕ್ಯಾನ್ ಮಾಡಿಸ್ತಾರೆ. ಸ್ಕ್ಯಾನ್ ಮಾಡಿಸಲು ಈ ರೀತಿ ಲಂಬಾರಲ್ಲಿ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ತಾರೆ. ತುಂಬ ಜನರಿಗೆ ಆಪರೇಷನ್ ಮೊರೆ ಹೋಗಲೇಬೇಕು ಅನ್ನೋ ಒಂದು ಸಿಚುವೇಶನ್ ಬರುತ್ತೆ. ಬಟ್ ಅವ್ರಿಗೆ ಏಜ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಒಂದ್ಸರಿ ಆಪರೇಷನ್ ಒಳಗಾದ್ರೆ ಬೇರೆ ಏನಾದ್ರು ಕಾಂಪ್ಲಿಕೇಶನ್ಸ್ ಆಗುತ್ತಾ, ಲೈಫ್ ಟೈಮ್ ಬೆಡ್ ರಿಡನ್ ಆಗಿರ್ಬೇಕಾ, ಈ ರೀತಿ ಎಲ್ಲ ಒಂದಷ್ಟು ಕನ್ಫ್ಯೂಷನ್ಸ್ ಕೂಡ ಇರುತ್ತೆ. ಕೆಲವರಿಗೆ ಆಪರೇಷನ್ಸ್ ಬೇಡವೇ ಬೇಡ, ಹಾಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಂಡು ಅಥವಾ ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ಏನಾದ್ರು ಶಿಫ್ಟ್ ಆದರೆ ಆಪರೇಷನ್ ಇಲ್ಲದೇನೆ ಈ ಸಮಸ್ಯೆಗಳನ್ನ ಸರಿಪಡಿಸ್ಕೊಳ್ಳೋದಕ್ಕೆ, ಗುಣಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇದೆ, ಪ್ರೊವೈಡೆಡ್ ಇಫ್ ದ ಪೇಷಂಟ್ ಕಮ್ಸ್ ಇನ್ ಇನಿಷಿಯಲ್ ಸ್ಟೇಜಸ್. ಆ್ಯಂಡ್ ಕೆಲವ್ರಿಗೆ ಆಕ್ಯುಪೇಷನಲ್ ಹಜಾರ್ಡ್ಸ್ ಅಂತ ನಾನು ಆಗಲೇ ಹೇಳಿದಾಗೆ ಅದೇ ನಿಟ್ಟಿನಲ್ಲಿ, ಅದೇ
ಉದ್ಯೋಗನ ಕಂಟಿನ್ಯೂ ಮಾಡ್ತಾರೆ ಅಂದರೆ ಡೆಫಿನೆಟ್ ಆಗಿ ಆ ಉದ್ಯೋಗನೇ ಅವರ ಫಿಸಿಕಲ್ ಹೆಲ್ತ್ ಮೇಂಟೆನೆನ್ಸ್ಗೆ ಒಂದು ಸಮಸ್ಯೆ ಆಗ್ಬೋದು. ಸರ್ಟನ್ ಪೀಪಲ್ ದೇ ಕೆನಾಟ್ ಡೂ ದ ಅದರ್ ಜಾಬ್ಸ್, ಅಂದರೆ ಅವ್ರಿಗೆ ವರ್ಷಾನ್ಗಟ್ಲೆ ಅದೇ ಉದ್ಯೋಗದಲ್ಲಿ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಒಂದು. ಎರಡನೇದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್, ಅಂದರೆ ಫಾರ್ ಎಕ್ಸಾಂಪಲ್ ಈಗ ಹೆವಿ ಫಿಸಿಕಲ್ ವರ್ಕ್ ಮಾಡ್ತಾ ಇಲ್ಲ ಬಟ್ ಮೆಂಟಲ್ ಸ್ಟ್ರೆಸ್ ಇದೆ ಅಂದಾಗಲೂ ಕೂಡ ಅವ್ರಿಗೆ ಒಬೇಸಿಟಿ ರಿಲೇಟೆಡ್ ಇಶ್ಯೂಸ್ ಬರ್ಬೋದು, ಥೈರಾಯ್ಡ್ ರಿಲೇಟೆಡ್ ಇಶ್ಯೂಸ್ ಬರ್ಬೋದು. ಸೊ ಈ ಒಬೇಸಿಟಿಯಿಂದನೂ ಕೂಡ ಜಾಯಿಂಟ್ಸ್ ಅಥವಾ ಲೋವರ್ ಬ್ಯಾಕ್ ರೀಜನ್ಸ್ನಲ್ಲಿ ಪೇಯ್ನ್ ಬರೋವಂಥ ಸಾಧ್ಯತೆ ಇರುತ್ತೆ. ಸೊ ಬಿಕಾಸ್ ಇಡೀ ಬಾಡಿ ವೇಟ್ನ ಬೇರ್ ಮಾಡುವಂಥದ್ದು ನೀ ಜಾಯಿಂಟ್ಸ್ ಹಾಗೂ ಹಿಪ್ ಜಾಯಿಂಟ್ಸ್. ಸೊ ಈ ನಿಟ್ಟಿನಲ್ಲಿ ಲಂಬಾರ್ ಸ್ಪಾಂಡಿಲೋಸಿಸ್ ಇಟ್ ಕ್ಯಾನ್ ಲೀಡ್ ಟು ಅರ್ಲಿ ಲಂಬಾರ್ ಸ್ಪಾಂಡಿಲೋಸಿಸ್. ಅಂದರೆ ಈಗ 35 ಏಜ್ ಗ್ರೂಪ್ನವ್ರಿಗೆ 40 ಏಜ್ ಗ್ರೂಪ್ನವ್ರಿಗೂ ಕೂಡ ಮೂಳೆಗಳ ಸವೆತ ಶುರುವಾಗೋದು, ಮಂಡಿ ಮೂಳೆಗಳಾಗಿರಬಹುದು ಅಥವಾ ಸೊಂಟದ ಭಾಗದಲ್ಲಿರುವಂಥ ಮೂಳೆಗಳು ಕೂಡ ಸವಿಯುವಂಥದ್ದು. ಮತ್ತು ಆಗಲೇ ಫಸ್ಟ್ ಪೇಷಂಟ್ ಕಾಲ್ ಮಾಡಿದ್ರಲ್ಲ, ಅವರು ತುಂಬ ಲಾಂಗ್ ಇಯರ್ಸ್ ಅವರು ಡ್ರೈವಿಂಗ್ ಪ್ರೊಫೆಷನಲ್ಲೇ ಇರ್ತಾರೆ. ಸೊ ನಮ್ಮ ಕ್ಲಿನಿಕ್ನಲ್ಲೂ ಬರುವಂಥ ಕೆಲವು ಏಜ್ಡ್ ಪೀಪಲ್ ಲೈಕ್ 50 ಇಯರ್ಸ್ 60 ಇಯರ್ಸ್ ನಂತವರು, ಸೇ ಫಾರ್ ಎಕ್ಸಾಂಪಲ್ ಅವರು ಕಂಟಿನ್ಯೂಸ್ ಆಗಿ 20 ವರ್ಷದಿಂದ ಲಾರಿ ಓಡಿಸ್ತಿರ್ತಾರೆ. ಅವಾಗೆಲ್ಲ ಪವರ್ ಸ್ಟೇರಿಂಗ್ ಇರ್ತಾ ಇರಲಿಲ್ಲ. ಸೊ ತುಂಬ ಕಷ್ಟ ಅಂತ ಅವ್ರು ಹೇಳ್ತಾರೆ. ಲೆಫ್ಟ್ ಟರ್ನ್ ರೈಟ್ ಟರ್ನ್ ಎಲ್ಲ ಮಾಡುವಾಗ ಹೆವಿ ಲೋಡ್ಸ್ ಇಟ್ಕೊಂಡು ಲಾರಿನ ಡ್ರೈವ್ ಮಾಡೋ ಹೊತ್ತಿಗೆ ಯಾವ ಥರದ ಡೈಲಿ ಅವ್ರ ಪ್ರಾಬ್ಲಮ್ನ ಫೇಸ್ ಮಾಡ್ತಾರೆ ಅನ್ನೋದು ಕೂಡ ಹೇಳ್ಕೊಳ್ತಾರೆ. ಸೊ ದೇಸೆ ವಿತೌಟ್ ಡ್ರಿಂಕ್ಸ್ ನಿದ್ದೆನೇ ಬರೋದಿಲ್ಲ ಮೇಡಮ್, ಫುಲ್ ಬಾಡಿ ಪೇಯ್ನ್ ಆಗ್ತಿರುತ್ತೆ. ಅಷ್ಟು ಹೆವಿ ವೆಹಿಕಲ್ನ ಲೋಡ್ ಮಾಡಿಕೊಂಡು ಓಡಿಸೋಷ್ಟು ನೈಸ್ ರೋಡ್ನಲ್ಲೇ ಹೋಗ್ಬೋದು ಅಥವಾ ಟ್ರಾಫಿಕ್ನಲ್ಲೇ ಹೋಗ್ಬೋದು. ದಿಲ್ ಹ್ಯಾವ್ ಟು ಟ್ರಾವೆಲ್ ಫಾರ್ ಮೆನಿ ಕಿಲೋಮೀಟರ್ಸ್. ಸೊ ಈ ರೀತಿಯಾಗಿ ಅವ್ರು ಹೇಳ್ಕೊಂಡಾಗ ಇದನ್ನೇ ನಮ್ಮ ಎಕ್ಸ್ಪೀರಿಯನ್ಸ್ ಅಂತ ಅನ್ನೋದು. ಸುಮ್ಮನೆ ಸೊಂಟ ನೋವು ಬೆನ್ನು ನೋವು ಅಂತ ಅಂದಾಕ್ಷಣ ನಾವು ಮೆಡಿಸಿನ್ಸ್ ಕೊಡೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಯಾಕೆ ಈ ಪ್ರಾಬ್ಲಮ್ಮು, ಎಷ್ಟು ವರ್ಷಗಳಿಂದ ಈ ಕೆಲಸ ಮಾಡ್ತಿದ್ದಾರೆ, ಈ ಪ್ರಾಬ್ಲಮ್ಗೆ ಏನು ಮೆಡಿಸಿನ್ಸ್ ಕೊಟ್ಟರೆ ಸರಿ ಹೋಗ್ಬೋದು. ವಿ ಕೆನಾಟ್ ಟೆಲ್ ಹಿಮ್ ಟು ಚೇಂಜ್ ಹಿಸ್ ಜಾಬ್. ಅದೇ ಜಾಬ್ನಲ್ಲೇನೆ ಹೇಗೆ ಪೇನ್ಸ್ನ ಕಡಿಮೆ ಮಾಡ್ಕೊಳ್ಳೋವಂಥದ್ದು. ಅಫ್ಕೋರ್ಸ್ ರೆಸ್ಟ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಇನ್ ಆಲ್ ಪೇಷಂಟ್ಸ್. ಸ್ಲೀಪ್ ಆ್ಯಂಡ್ ರೆಸ್ಟ್ ಇಲ್ಲದೇನೆ ನೀವು ಬೆಳಗ್ಗೆ ಸಾಯಂಕಾಲ ಕೆಲಸ ಮಾಡ್ತೀರಾ ಅಂದರೆ ಡೆಫಿನೆಟ್ಲಿ ಯುಲ್ ಹ್ಯಾವ್ ಟು ಪೇ ಫಾರ್ ಇಟ್. ಸೊ ಹಾಗಾಗಿ ನಿಮ್ಮ ಒಂದು ಕೆಲಸದ ಇದರಲ್ಲಿ ಯಾವ ಥರದ ಮಧ್ಯ ಬ್ರೇಕ್ಸ್ ಕೊಟ್ಕೊಂಡು ನೀವು ಕಂಟಿನ್ಯೂ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಒಂದು ಹೆಲ್ತ್ ಆಗಿರ್ಬೋದು, ಮಾನಸಿಕ ಹೆಲ್ತ್ ಆಗಿರ್ಬೋದು, ಫಿಸಿಕಲ್ ಹೆಲ್ತ್ ಆಗಿರ್ಬೋದು ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಎನಿ ಡಿಸ್ಕ್ ಪ್ರಾಬ್ಲಮ್, ಯಾವ ಪ್ರಾಬ್ಲಮ್ ಆಗಿದ್ರೂ ಸರಿ, ಥೈರಾಯ್ಡ್ ಆಗಲಿ ಡಯಾಬಿಟೀಸ್ ಆಗಲಿ, ಕಂಟಿನ್ಯೂಸ್ ಆಗಿ ನೀವು ಕೆಲಸ ಮಾಡೋದ್ರಿಂದನೂ ಕೂಡ ಮಾನಸಿಕವಾಗಿ ಸ್ಟ್ರೆಸ್ಗೆ ಒಳಗಾಗ್ತೀರಾ. ಇದರಿಂದ ನಿಮ್ಮ ಬಾಡಿ ಒಳಗಡೆ ರಿಲೀಸ್ ಆಗೋ ಹಾರ್ಮೋನ್ಸ್ನಲ್ಲೂ ಏರುಪೇರಾಗುತ್ತೆ. ಮೂಳೆಗಳು 50 ವರ್ಷಕ್ಕೆ ಸವಿಯುವಂಥದ್ದು 30 ವರ್ಷಕ್ಕೆ ಸವಿಯುತ್ತೆ. ಸೊ ಹಾಗಾಗಿ ಸ್ವಲ್ಪ ಗ್ಯಾಪ್ಸ್ ಕೊಟ್ಟು ರೆಸ್ಟ್ ಕೊಟ್ಟು ಪ್ರಾಪರ್ ಎಕ್ಸಸೈಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್. ವಾಕಿಂಗ್ ಆ್ಯಂಡ್ ಡಯಟ್ ಮೇಂಟೆನೆನ್ಸ್ ಇಷ್ಟನ್ನು ನೀವು ಮಾಡಲಿಲ್ಲ ಅಂದರೆ ಡೆಫಿನೆಟ್ ಆಗಿ ಚಿಕ್ಕ ವಯಸ್ಸಿಗೆನೇ ಪ್ರಾಬ್ಲಮ್ಸ್ ಬರುವಂಥದ್ದು. ಈಗ ಚಿಕ್ಕ ಮಕ್ಕಳಲ್ಲೂ ಕೂಡ ಡೆಂಟಿಷನ್ ಇಶ್ಯೂಸ್ ಆಗಿರ್ಬೋದು ಅಥವಾ ಕಣ್ಣಿಗೆ ಸಂಬಂಧಪಟ್ಟ ಮೊಬೈಲ್ ನೋಡ್ತಾ 10 ವರ್ಷಕ್ಕೇನೆ ಎಷ್ಟು ದಪ್ಪ ಗ್ಲಾಸಸ್ ಹಾಕ್ಕೊತಾರೆ. ಸೊ ಇಟ್ಸ್ ಆಲ್ ಲೈಕ್ ಯುಲ್ ಹ್ಯಾವ್ ಟು ಸಿಟ್ ಆ್ಯಂಡ್ ಕಾನ್ಸಂಟ್ರೇಟ್ ಆನ್ ಯುವರ್ ಹೆಲ್ತ್ ಅಂತಂದರೆ ನಿಮಗೆ ಹೆಲ್ತ್ ಇಶ್ಯೂಸು ಭಾಳ ಬೇಗ ಬರಬಾರ್ದು ಅಂದರೆ ಲೈಫ್ ಸ್ಟೈಲ್ನಲ್ಲಿ ನೀವು ಸ್ವಲ್ಪ ನಿಧಾನವಾಗಿ ಹೋಗಿ ಚೇಂಜಸ್ನ ಮಾಡ್ಕೊಂಡ್ರೇನೆ ನೀವು ನಿಮಗೆ ಕಾಯಿಲೆಗಳು ಬರ್ದಿರೋ ಹಾಗೆ ಪೋಸ್ಟ್ಪೋನ್ ಮಾಡಬಹುದು. ಇನ್ನು ಹೋಮಿಯೋಪತಿ ಚಿಕಿತ್ಸೆ ಅನ್ನೋದಾದ್ರೆ ಹೇಗಿದ್ ವರ್ಕ್ ಆಗುತ್ತೆ? ಯಾಕಂದ್ರೆ ತುಂಬಾ ಜನ ಇಂಗ್ಲಿಷ್ ಮೆಡಿಸಿನ್ಗೆ ತುಂಬಾ ಅಡಿಕ್ಟ್ ಆಗಿರ್ತಾರೆ, ಸೊ ಬೇಗ ರಿಸಲ್ಟ್ ಸಿಗುತ್ತೆ ಅಂತ. ಸೊ ಹೋಮಿಯೋಪತಿಗೆ ಶಿಫ್ಟ್ ಆದ್ರೆ ಅಂದ್ರೆ ಲೈಫ್ ಟೈಮ್ ರಿಸಲ್ಟ್ ಇರುತ್ತಾ, ಹೇಗೆ ಇದು? ಡೆಫಿನೆಟ್ ಆಗಿ ಇಂಗ್ಲಿಷ್ ಮೆಡಿಸಿನ್ಸ್ನಲ್ಲಿ ಈಗ ನೋಡಿ, ಒಂದು ಸಿಸೇರಿಯನ್ ಮಾಡಬೇಕು ಅಂದ್ರೆ ಜಸ್ಟ್ 2 ಮಿನಿಟ್ಸ್ನಲ್ಲಿ ಅನಸ್ತೀಶಿಯಾ ವಿಲ್ ನಂಬ್ ಆಲ್ ಯೋರ್ ಪಾರ್ಟ್ಸ್ ಆ್ಯಂಡ್ ನಿಮ್ಮ ಹೊಟ್ಟೆ ಕೂದ್ರು ಕೂಡ ನಿಮಗೆ ಗೊತ್ತಾಗಲ್ಲ. ಇಟ್ ಇಸ್ ಎಲ್ಲ ಸಿಸ್ಟಮ್ ಆಫ್ ಮೆಡಿಸಿನ್ಸ್ನಲ್ಲೂ ಅದರದೇ ಆದಂತಹ ಸ್ಕೋಪ್ಸ್ ಇರುತ್ತೆ, ಲಿಮಿಟೇಷನ್ಸ್ ಇರುತ್ತೆ. ಆ್ಯಂಡ್ ನಾವು ಯಾವ ಸಿಸ್ಟಮ್ನೂ ಇದೇ ಫಾಲೋ ಮಾಡಿ ಅದೇ ಫಾಲೋ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಸೊ ಹೋಮಿಯೋಪತಿಯಲ್ಲಿ ನಿಧಾನ ಅನ್ನೋದು ಇಟ್ ಇಸ್ ಅ ಮಿತ್. ನಿಧಾನ ಯಾಕೆ? ಈಗ ಜ್ವರ ನೆಗಡಿ ಕೆಮ್ಮು ಬಂದರೆ 3 ದಿನ 5 ದಿನದಲ್ಲಿ ವಾಸಿಯಾಗುವಂಥ ಮೆಡಿಸಿನ್ಸ್ ಇದೆ. ಕಂಟಿನ್ಯೂಸ್ ಆಗಿ 5 ವರ್ಷ 10 ವರ್ಷದಿಂದ ಸಫರ್ ಆಗ್ತಿರೋಂಥ ರುಮಟಾಯ್ಡ್ ಆರ್ಥರೈಟಿಸ್ ಅಥವಾ ಸ್ಪಾಂಡಿಲೋಸಿಸ್ಗೆ ಪೂರ್ತಿಯಾಗಿ ಅಂದರೆ ಟು ಸಮ್ ಎಕ್ಸ್ಟೆಂಟ್ ಫುಲ್ ಸ್ಟಾಪ್ ಕೊಡಬೇಕು ಅಥವಾ ಪದೇ ಬರೋ ಅಟ್ಯಾಕ್ಸ್ನ ಕಡಿಮೆ ಮಾಡಬೇಕು ಅಂದರೆ ದೀರ್ಘಕಾಲದ ಚಿಕಿತ್ಸೆ ತಗೊಂಡಾಗ ಪೇಷಂಟ್ಗೂ ಸಮಯ ಸಿಗುತ್ತೆ, ಡಾಕ್ಟರ್ಗೂ ಕೂಡ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಮಯ ಸಿಗುತ್ತೆ. ಸೊ ಆಗ ಅವರಿಗೆ ಫ್ರೀಕ್ವೆನ್ಸಿ ಆಫ್ ಅಟ್ಯಾಕ್ಸ್ ಆರ್ ದ ಟೆಂಡೆನ್ಸಿ ಆಫ್ ಅಟ್ಯಾಕ್ಸ್, ಇಂಟೆನ್ಸಿಟಿ ಆಫ್ ಅಟ್ಯಾಕ್ಸ್ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಈಗ ಹೋಮಿಯೋಪತಿ, ಈಗ ತುಂಬಾ ಜನ ಎಷ್ಟೊಂದು ಕಡೆ ಹೋಮಿಯೋಪತಿ ಅಂತ ಟ್ರೀಟ್ಮೆಂಟ್ ಹೋಗ್ತಾರೆ, ಸ್ವಲ್ಪ ದಿನಗಳ ಕಾಲ ತಗೊಳ್ತಾರೆ, 3 ಮಂತ್ಸಲ್ಲಿ ಒಂದು ಸ್ವಲ್ಪ ರಿಲೀಫ್ ಕಾಣುತ್ತೆ, ನಂತರದಲ್ಲಿ ಕಂಟಿನ್ಯೂ ಮಾಡಬೇಕಾಗಿರುವಂಥ ಮೆಡಿಸಿನ್ಸ್ನ ಕಂಟಿನ್ಯೂ ಮಾಡೋದಿಲ್ಲ, ಆಮೇಲೆ ಬ್ಲೇಮ್ ಮಾಡ್ತಾರೆ ಇದು ಅಷ್ಟೊಂದು ವರ್ಕ್ ಆಗ್ತಾ ಇಲ್ಲ ಅಂತ. ಸೊ ಈ ಬಗ್ಗೆ ಏನು ಹೇಳ್ತೀರಿ? ನಿಮ್ಮ ಒಂದು ಸೆಂಟ್ರಲ್ಲಿ ಹೇಗೆ ಚಿಕಿತ್ಸೆ ದೊರಕುತ್ತೆ? ಮೇಯ್ನಾಗಿ ಪೇಷಂಟ್ಸ್ಗೆ ಭಾಳಷ್ಟು ಪೇಷನ್ಸ್ ಇರಬೇಕು.
ಏನಾಗುತ್ತೆ ಅಂದರೆ ಎಲ್ಲರಿಗೂ ಕೂಡ ದೇ ಆರ್ ಆಲ್ ಲಿವಿಂಗ್ ಅ ವೆರಿ ಹೆವಿ ಆರ್ ಫಾಸ್ಟ್ ಲೈಫ್ ಸ್ಟೈಲ್. ಹಾಗೆಯೇ ಫಾಸ್ಟಾಗಿ ರಿಸಲ್ಟ್ ಬೇಕು ಅಂತಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಡೆಫಿನೆಟ್ ಆಗಿ ಹೋಮಿಯೋಪತಿಯಲ್ಲಿ ನಾವು ಡಿಪೆಂಡಿಂಗ್ ಅಪಾನ್ ದ ಡ್ಯೂರೇಷನ್ ಆ್ಯಂಡ್ ಇಂಟೆನ್ಸಿಟಿ ಆಫ್ ದ ಡಿಸೀಸ್ ನಾವು ಅವರಿಗೆ 1 ವರ್ಷ 2 ವರ್ಷಗಳ ಕಾಲ ಟ್ರೀಟ್ಮೆಂಟ್ ಅಗತ್ಯ ಇರುತ್ತೆ ಅಂತ ಹೇಳಿರ್ತೀವಿ. ಇದರ ಜೊತೆಗೆ ಅವರು ಡಯೆಟ್ನಲ್ಲಿ ಚೇಂಜಸ್ ಮಾಡಿಕೊಂಡು ಯೋಗಾಸನಾಸ್ ಮತ್ತು ವಾಕಿಂಗ್ ಎವ್ರಿ ಡೇ ಮಿನಿಮಮ್ 30 to 45 ಮಿನಿಟ್ಸ್ ಆಫ್ ವಾಕಿಂಗ್ ಆ್ಯಂಡ್ ಎಕ್ಸಸೈಸ್ ಮಾಡೋದ್ರಿಂದ ಡಿಸ್ಕ್ ರಿಲೇಟೆಡ್ ಇಶ್ಯೂಸ್ನ ಇನಿಷಿಯಲ್ ಸ್ಟೇಜಸ್ನಲ್ಲೇ ಬಂದಾಗ ಡೆಫಿನೆಟ್ ಆಗಿ ಯಾವುದೇ ಥರದ ಸರ್ಜರಿ ಇಲ್ಲದೇ ಅಥವಾ ಕಾಂಪ್ಲಿಕೇಶನ್ಸ್ ಇಲ್ಲದೇ ಹೋಮಿಯೋಪತಿ ಚಿಕಿತ್ಸೆ ಮುಖಾಂತರ ಗುಣಪಡಿಸಬಹುದು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿಯನ್ನು ನೀಡಿದರೆ ಧನ್ಯವಾದ ತಮಗೆ. ವೆಲ್ಕಮ್. ವೀಕ್ಷಕರೇ, ಡಾಕ್ಟರ್ ಲೀನಾ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿಗೆ ನೋಟ್ ಮಾಡ್ಕೊಳ್ಳಿ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿನ ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ ಹಾಗೂ HSR ಲೇಔಟ್ನಲ್ಲಿದೆ. ಇತರೆ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿನಲ್ಲಿದೆ. ದೂರವಾಣಿ ಸಂಖ್ಯೆ ಈ ರೀತಿದೆ: 9550001133, ಮತ್ತೊಂದು ಸಂಖ್ಯೆ 180010081212. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.